ಹೆಲೋ ಬುದ್ಧಿಜೀವಿಗಳೇ, ಕ್ಯೂರಿಯಾಸಿಟಿ ಇರಲಿ, ಕ್ಲಾರಿಟಿ ಬರಲಿ. ಇವತ್ತು ನೀವು ಕೇಳದೇ ಇರೋ ದೇಶಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿಗೆ ಯಾಕಾದ್ರೂ ಬಂದೆ ಗುರು ಅಂತ ಒಂದಿನ ಅನ್ಸಿದ್ರೆ ಅದೇ ಮರುದಿನ ಸಕ್ಕದಾಗಿದೆ ಗುರು ಅಂತನೂ ಅನ್ಸಿದೆ. ಪರಿಸರ ಪ್ರೇಮಿಗಳಿಗೆ ಇದು ಸ್ವರ್ಗ. ನೀಲಿ ವಾಟರ್ಫಾಲ್, ಮೇಕಾಂಗ್ ನದಿಲಿ ಈಜು, ಸನ್ಸೆಟ್ ಕ್ರೂಸು, ಬೆಟ್ಟಗಳು, ಬೇಕಾದಷ್ಟು ಅಡ್ವೆಂಚರು. ಹೋಟೆಲ್ ಬುಕ್ಕಿಂಗ್ ಅಲ್ಲಿ ಎಡವಟ್ಟಾಗಿ ರಾತ್ರೋರಾತ್ರಿ ಊರ್ ಬಿಟ್ಟು ಎಸ್ಕೇಪ್ ಆಗಿದ್ದು ಇದೆ. ಈ ದೇಶನೇ ಲಾವೋಸ್. ಇವತ್ತು ಲುವಾಂಗ್ ಪ್ರಬಾಂಗ್ ಅನ್ನೋ ಊರನ್ನ ತೋರಿಸ್ತೀನಿ. ಇದು ನಮ್ಮ ಪಾಂಡಿಚೇರಿ ತರ. ಮುಂಚೆ ಫ್ರೆಂಚ್ ಕಾಲೋನಿ ಆಗಿತ್ತು, ಈಗ ವರ್ಲ್ಡ್ ಹೆರಿಟೇಜ್ ಸೈಟ್. ಇಲ್ಲಿ ನೈಟ್ ಮಾರ್ಕೆಟ್, ಫ್ರೆಂಚ್ ಆರ್ಕಿಟೆಕ್ಚರ್, ಮೇಕಾಂಗ್ ನದಿ, ಆಮೇಲೆ ವರ್ಲ್ಡ್ ಫೇಮಸ್ ಕಾಂಗ್ಸಿ ವಾಟರ್ಫಾಲ್. ನಾವ್ ಈ ಊರ್ ತಲುಪಿದ್ದು ಥೈಲ್ಯಾಂಡ್ ಬಾರ್ಡರ್ ದಾಟಿ. ಇದು ಥೈಲ್ಯಾಂಡ್, ಅದು ಲಾವೋಸ್. 13 ಗಂಟೆ ರಾತ್ರಿ ನೈಟ್ ಬಸ್ ಹತ್ತದ ಮೇಲೆ ಆ ಎಕ್ಸ್ಪೀರಿಯನ್ಸು ಯಾಕಾದ್ರೂ ಬಂದೆ ಗುರು ಅಂತನೂ ಅನಿಸ್ತು. ಬಸ್ ಹತ್ತಿದ್ದು 5 ಗಂಟೆ ನಿನ್ನೆ, ಈಗ ನೆಕ್ಸ್ಟ್ ಡೇ 8 ಗಂಟೆ ಆಗಿದೆ. ಇನ್ನೂ ಈ ಬಸ್ಸಲ್ಲಿ ಹೋಗ್ತಾನೆ ಇದೀವಿ. ಕಾಲ್ದಾರಿ ಇದೆಯಲ್ಲ, ಇಲ್ಲೆಲ್ಲ ಜನ ಕೂತ್ಕೊಂಡಿದ್ರು ನಿನ್ನೆ. ಆಮೇಲೆ ತುಂಬಾ ಹಳ್ಳಿ ಪ್ರದೇಶ ತರ ಇದು ನಾವು ಬಂದಿರೋದು. ಯಾವುದು ದೊಡ್ಡೂರಿಲ್ಲ, ಒಳ್ಳೆ ರೆಸ್ಟೋರೆಂಟ್ಗಳಿಲ್ಲ, ಟಾಯ್ಲೆಟ್ಗಳು ನೀಟಾಗಿರ್ಲಿಲ್ಲ, ಇಂಡಿಯನ್ ಸ್ಟೈಲ್ ಟಾಯ್ಲೆಟ್. ಇಲ್ಲ ಫುಡ್ ಕೂಡ ಅಷ್ಟೇ, ನೋಡಿದ್ರೆ ತಿನ್ಬೇಕು ಅನ್ನಿಸ್ಲಿಲ್ಲ. ಆದ್ರೆ ಲಕ್ಕಿಲಿ ನಾವು ಬ್ರೆಡ್, ಜಾಮ್ ಎಲ್ಲ ತಗೊಂಡ್ಬಂದಿದ್ವಿ. ತುಂಬಾ ಹೆಲ್ಪ್ ಆಯ್ತು. ಈ ದೇಶನೇ ಸ್ವಲ್ಪ ತುಂಬಾ ಡಿಫ್ರೆನ್ಸ್ ಇದೆ ಥೈಲ್ಯಾಂಡ್ ಇಂದ ಇದಕ್ಕೆ. ಥೈಲ್ಯಾಂಡ್ ಸ್ವಲ್ಪ ನೀಟಾಗಿತ್ತಲ್ಲ, ಚೆನ್ನಾಗಿತ್ತು. ಇಲ್ಲಿ ಬಂದ ತಕ್ಷಣ ಇಲ್ಲಿ ಎಲ್ಲಾ ತರನು ಚೇಂಜ್ ಇದೆ. ಈ ವ್ಯತ್ಯಾಸ ಯಾಕೆ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ, ವಿಡಿಯೋ ಕೊನೆಯಲ್ಲಿ ನೋಡಿ. ಲುವಾಂಗ್ ಪ್ರಬಾಂಗ್ ಹೇಗಿರುತ್ತೆ ಅನ್ನೋದು ನೋಡ್ಬೇಕು. ಆದ್ರೆ ಈ ಊರ್ ರೀಚ್ ಆಗಿ ನಮ್ದೇ ನಾವು ಕಾರ್ ತಗೊಂಡ ತಕ್ಷಣ ದರ್ಸಾರ್ ಕಾರ್ ಸಕ್ಕದಾಗಿದೆ ಗುರು ಅಂತನೂ ಅನ್ಸಿದೆ. ಸೊ ನಾವು ತಗೊಂಡಿರೋ ಕಾರು ಫೋರ್ಡ್ ಇಕೋ ಸ್ಪೋರ್ಟ್. ಟಾಪ್ ಎಂಡ್ ಕೊಟ್ಟಿದ್ದಾರೆ, ಪ್ಯಾಡಲ್ ಶಿಫ್ಟರ್ಸ್ ಇದೆ. ನಾನು ಫಸ್ಟ್ ಟೈಮ್ ಪ್ಯಾಡಲ್ ಶಿಫ್ಟರ್ ಓಡಿಸ್ತಾ ಇರೋದು. ಆದರೆ ಕನ್ಫ್ಯೂಸಿಂಗ್ ಏನಂದರೆ, ಈ ಕಡೆ ಲೆಫ್ಟ್ ಸೈಡ್ ಡ್ರೈವಿಂಗ್, ಸೊ ಗೇರ್ ಈ ಕಡೆ, ಲೆಫ್ಟ್ ಸೈಡ್ ಸ್ಟೇರಿಂಗ್, ರೋಡ್ ಸೈಡಲ್ಲೂ ರೈಟ್ ಸೈಡ್ ಓಡಿಸ್ಬೇಕು. ಅದು ಸ್ವಲ್ಪ ಕನ್ಫ್ಯೂಸಿಂಗ್. ಒಂದು 10 ಕಿಲೋಮೀಟ್ರ್ ಓಡಿಸಿದ್ರೆ ಅಡ್ಜಸ್ಟ್ ಆಗುತ್ತೆ. ಈಗ ಲಾವೋಸಲ್ಲಿ ಕಾಂಗ್ಸಿ ವಾಟರ್ಫಾಲ್ ಅಂತ ಬಂದಿದ್ದೀವಿ. ಲಾವೋಸ್ದು ಮೇನ್ ಅಟ್ರಾಕ್ಷನ್ ಇದು. ನಾವೀಗ ವಾಟರ್ ಫಾಲ್ಸ್ಗೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆಲ್ಲ ಇದೆ, ಚೆನ್ನಾಗಿದೆ. ಜಿಂಕೆ ಇದೆ ಅಲ್ಲಿ. ಇಲ್ಲಿ ಜಿಂಕೆ ಇದೆ, ಇಲ್ಲಿ ಜಿಂಕೆ. ಇಲ್ಲಿ ಕೋತಿ ಇದೆ. 120 ಸೆಂಟಿಮೀಟರ್ ಇದ್ರೆ ಫ್ರೀ ಟಿಕೆಟ್ ಇವ್ರಿಗೆ. ಇದೇ ಲಾವೋಸ್ ದೇಶದ ತುಂಬ ಫೇಮಸ್ ವಾಟರ್ಫಾಲ್. ಲುವಾಂಗ್ ಪ್ರಬಾಂಗ್ ಅನ್ನೋ ಊರ ಹತ್ರ ಇರೋದು ಇದು. ಇದ್ರ ಹೆಸರು ಕುವಾಂಗ್ ಸಿ ವಾಟರ್ಫಾಲ್ಸ್ ಅಂತ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ತುಂಬ ದೊಡ್ಡ ವಾಟರ್ಫಾಲ್ಸ್. ಇಲ್ಲಿದು 100 ಮೀಟರ್ಸ್. ಇಲ್ಲಿ ತುಂಬ ಎತ್ತರ ತೋರ್ಸೋಕ್ಕಾಗ್ತಿಲ್ಲ ನನಗೆ. ಇಲ್ಲಿಂದ ಮೇಲ್ಗಡೆ ಬಿದ್ದು ಸ್ಟೆಪ್ಸಾಗಿ ಹರಿದು ಹೋಗುತ್ತೆ. ಇಲ್ಲಿ ನೋಡ್ಬೋದು ನೀವು, ತುಂಬ ಬ್ಲೂ ನೀಲಿ ಕಲರ್ ವಾಟರ್ಫಾಲ್ಸ್ ಇದು. ಏನಕ್ಕೆ ನೀಲಿ ಆಗಿದೆ ಅಂತ ನನಗೂ ಗೊತ್ತಿಲ್ಲ. ನಾವೀಗ ಇಲ್ಲಿ ರಿವರ್ ಕ್ರೂಸ್ ಇದೆ. ಸನ್ಸೆಟ್ನ ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ಪುನಃ ಹೋಟೆಲ್ಗೆ ಹೋಗಿ ಅಲ್ಲಿ ರಿಲ್ಯಾಕ್ಸ್ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಂಡು ನಾಳೆ ಬೆಳಗ್ಗೆನೇ ವ್ಯಾಂಗ್ ಹೋಗ್ತೀವಿ. ದಿಸ್ ಇಸ್ ಮೈ ಟಿಕೆಟ್. ಥ್ಯಾಂಕ್ ಯು. ಸೊ ನಾವು ಲುವಾಂಗ್ ಪ್ರಬಾಂಗಲ್ಲಿ ಇನ್ನೊಂದು ದಿನ ಇದೆ ಅಂತ ಅನ್ಕೊಂಡಿದ್ವಿ. ಆದರೆ ಒಂದೇ ದಿನ ಹಾಸ್ಟೆಲ್ ಬುಕ್ ಮಾಡಿರೋದು. ನಾವು 2 ದಿನ ಬುಕ್ ಮಾಡಿರೋದು ವ್ಯಾಂಗ್ ಅನ್ನೋ ಊರಲ್ಲಿ. ಸಡನ್ ಆಗಿ ನಾವು ನಾಳೆ ಬೆಳಗ್ಗೆ ಬೇಗ ಎದ್ದು ಹೋಗೋ ಬದಲು ಇವತ್ತೇ ಹೊರಟ್ಬಿಟ್ರೆ ಒಳ್ಳೇದು. ಇಲ್ಲಿಂದ 5 hours ಜರ್ನಿ. ಈ ದೇಶದಲ್ಲ ರೋಡ್ ಹೇಗಿರುತ್ತೆ, ನಾವು ಹೇಗೆ ಹೋಗ್ಬೇಕು ಅನ್ನೋದು ಏನೂ ಗೊತ್ತಿಲ್ಲ. ಈಗ ನಾವು 7 ನಿಮಿಷದಲ್ಲಿ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ. 7:15, 5 hour ಬೇಕು. 12 ಗಂಟೆ 1 ಗಂಟೆ ಆಗುತ್ತೆ. ಮಧ್ಯದಲ್ಲಿ ಎಲ್ಲರೂ ಊಟ ನಿಲ್ಲಿಸ್ಬೇಕು. ಏನು ಸಿಗುತ್ತೆ ಏನು ಅಂತ ಖಂಡಿತ ಗೊತ್ತಿಲ್ಲ. ನೀರು ತೊಗೊಂಡಿದ್ದೀವಿ, ಡ್ರೈ ಫ್ರೂಟ್ಸ್ ಇದೆ ಅಷ್ಟೇ. ಏನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಅದು ಬರುತ್ತೆ. ಅದಕ್ಕೆ ನೀವು ಪ್ರಿಪೇರ್ ಆಗಿರಬೇಕು. ಅದೇ ಟ್ರಾವೆಲ್ದು ಅದ್ಭುತ. ನಿನ್ನೆ 2 ಗಂಟೆ ರಾತ್ರಿ ಈ ಊರಿಗೆ ಬಂದ್ವಿ. ವ್ಯಾಂಗ್ ಅಂತ. ರೋಡ್ ತುಂಬ ಕೆಟ್ಟದಾಗಿತ್ತು. ನಮ್ಮ ದೇಶದ ಹಳ್ಳಿ ರೋಡ್ಗಳು ತುಂಬ ಚೆನ್ನಾಗಿರುತ್ತೆ. ಒಂದು ರೋಡ್ ಸೈನ್ ಇಲ್ಲ, ರೋಡೇ ಇಲ್ಲ.
ಸುಮ್ಮನೆ ಟ್ರಕ್ಗಳು ಹೋಗ್ತಾ ಇದೆ. ನಮ್ಮ ಕಾರ್ ಬಿಟ್ಟು ಯಾವ ಕಾರು ಇರಲಿಲ್ಲ. ಒಂದು 200 ಕಿಲೋಮೀಟ್ರು ಮಧ್ಯದಲ್ಲಿ ಒಂದು ಕಡೆ ಪೊಲೀಸ್ ನಿಲ್ಲಿಸಿದ್ರು, ಅವರೇ ಕಳಿಸಿದ್ರು, ಎಲ್ಲಿಗೆ ಹೋಗ್ತಾ ಇದ್ದೀರಾ, ವ್ಯಾನ್ ವ್ಯಾಂಗ ಹೇಗೆ ಹೋಗ್ತೀರಾ ಅಂತ. ಬ್ಯಾಂಗ್ಳೂರು ಹಾಸನ ಹೋದಷ್ಟು ಅಷ್ಟೇ ಡಿಸ್ಟೆನ್ಸ್ ಇರೋದು, ಆದರೆ 6 ಗಂಟೆ ತಗೋತು. ನಾವಿಲ್ಲಿ ಬಂದಾಗ ಈ ವೈಟ್ ಬಿಲ್ಡಿಂಗ್ ಇದೆಯಲ್ಲ, ಅದ್ರ ಪಕ್ಕದ ಬಿಲ್ಡಿಂಗ್ ನಮ್ಮ ಹಾಸ್ಟೆಲ್ ಇದ್ದಿದ್ದು. ಅಲ್ಲಿ ನಾವು 2 ದಿನ ಬುಕ್ ಮಾಡಿದ್ವಿ. ಕೆಟ್ಟದಾಗಿತ್ತು, ಬರೀ ಬಿಳಿ ಜನಗಳು, ತುಂಬ ಕೆಟ್ಟದಾಗಿದ್ರು ಎಲ್ಲ, ಅಂದರೆ ಗಲೀಜು. ಅದು ನಮಗಲ್ಲ ಅಂತ ಹೋದ ತಕ್ಷಣ ಗೊತ್ತಾಯಿತು. ನಮ್ಮ ಅದೃಷ್ಟಕ್ಕೆ ಅವ್ರು ನಮ್ಮ ರೂಮ್ ಬುಕ್ ಮಾಡಿದ್ರು ಯಾರಿಗೂ ಕೊಟ್ಬಿಟ್ಟಿದ್ರು ಆ್ಯಕ್ಸಿಡೆಂಟ್ಲಿ. ಅದರಿಂದ ನಮ್ಗೆ ಒಳ್ಳೇದಾಯಿತು. ನಾವು ಅದನ್ನು ಬಿಟ್ಟು ಇನ್ನೊಂದು ಕಡೆ ಪಕ್ಕದಲ್ಲಿ 2 ಗಂಟೆ ರಾತ್ರಿ ಆದರೂ ಬಂದು ಪಕ್ಕದಲ್ಲಿ ಹುಡ್ಕೊಂಡು ರೂಮ್ ಮಾಡಿದ್ವಿ. ಇದು ಸ್ವಲ್ಪ ಪಾರ್ಟಿ ಪ್ಲೇಸ್ ಥರ ಇದೆ. ತುಂಬ ಜನ ಕುಡುಕರು ಜಾಸ್ತಿ ಇದ್ದಾರೆ. ಒಳ್ಳೆ ವೈಬ್ ಬರ್ತಿಲ್ಲ ಈ ಊರಲ್ಲಿ. ಲಾವೋಸ್ ಥೈಲ್ಯಾಂಡಿಂದ ತುಂಬ ಡಿಫ್ರೆಂಟ್ ಆಗಿದೆ. ಥೈಲ್ಯಾಂಡ್ ಸ್ವಲ್ಪ ಕ್ಲೀನು ನೀಟಾಗಿದ್ರೆ, ಲಾವೋಸ್ ಸ್ವಲ್ಪ ಗಲೀಜು ಹಾಗೆ ನೋಡಿದ್ರೆ. ಥೈಲ್ಯಾಂಡ್ ನೋಡಿದ್ರೆ ಕ್ಲೀನ್, ಒಳ್ಳೆ ರೋಡ್ಗಳು, ಡೆವಲಪ್ಮೆಂಟ್ ಚೆನ್ನಾಗಿದೆ. ಆದರೆ ಲಾವೋಸ್ ಬಂದ ತಕ್ಷಣ ಗಲೀಜು, ಬಡತನ, ಕಿತ್ತೋಗಿರೋ ರೋಡ್ಗಳು. ಅಕ್ಕಪಕ್ಕ ಇರೋ ದೇಶಗಳಲ್ಲೇ ಇಷ್ಟೊಂದು ವ್ಯತ್ಯಾಸ ಹೇಗೆ? ಇದಕ್ಕೆಲ್ಲ ಕಾರಣ ದಾರಿ ತಪ್ಪಿದ ಮಗತನ. ಒಂದು ಕ್ಯಾಪಿಟಲಿಸಂ ದಾರಿ ಹಿಡಿತು, ಇನ್ನೊಂದು ಕಮ್ಯುನಿಸಂ. ಈ ಕ್ಯಾಪಿಟಲಿಸಂ ಮತ್ತೆ ಕಮ್ಯುನಿಸಂ ಕಾನ್ಸೆಪ್ಟ್ ಏನು, ಇದು ಹೇಗೆ ಶುರು ಆಯಿತು, ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಶುರು ಮಾಡೋಣ. ಮನುಷ್ಯ ಮತ್ತೆ ಚಿಂಪಾಂಜಿಗಳಿಗಿರೋ DNA ವ್ಯತ್ಯಾಸ ಬರೀ 1%. ಈ ಟಿಕ್ಟಾಕ್ ವಿಡಿಯೋಗಳು ನೋಡ್ತಿದ್ರೆ ಅದೂ ಇಲ್ಲ ಅನ್ಸುತ್ತೆ. ಈ 1% ವ್ಯತ್ಯಾಸದಲ್ಲೇ ನಮ್ಮ ಭಾಷೆ, ಧರ್ಮ, ಸಂಸ್ಕೃತಿ ಅಷ್ಟೇ ಅಲ್ಲ, ನಮ್ಮ ಗಾಂಚಲಿ ನಮ್ದೇ ದೊಡ್ಡದು ಅಂತ ಇರೋದೆಲ್ಲ ಬಂದಿರೋದು. ಚಿಂಪಾಂಜಿಗಳಲ್ಲೂ ಒಂದು ಸಮಾಜ ಅಂತಿದೆ, ಅದರಲ್ಲೂ ಒಂದು ಸ್ಟೇಟಸ್ ಅಂತಿದೆ. ಅದಕ್ಕೊಬ್ಬ ನಾಯಕ, ಅವ್ನು ಮಾಡಿದ ರೂಲ್ಸ್ನೇ ಫಾಲೋ ಮಾಡಬೇಕು. ರೂಲ್ಸ್ ಫಾಲೋ ಮಾಡಿಲ್ಲ ಅಂದರೆ ಗುಂಪಿನ ಹೊರಗಡೆ ಹಾಕೋದು, ಅವಮಾನ ಮಾಡೋದು ಎಲ್ಲ ಇದೆ. ಈ ಗುಣಗಳೆಲ್ಲ ಚಿಂಪಾಂಜಿ ಜೀನ್ಸಿಂದನೇ ನಮಗೂ ಬಂದಿರೋದು. ಅದಕ್ಕೆ ನಾವು ಸ್ಟೇಟಸ್ಗೆ ತುಂಬ ಬೆಲೆ ಕೊಡೋದು. ಬ್ರ್ಯಾಂಡೆಡ್ ಶೂಸು, ಕಾಸ್ಟ್ಲಿ ಗಾಡಿ, ಸಾಲ ಆದರೂ ಗ್ರ್ಯಾಂಡಾಗಿ ಮದುವೆ ಮಾಡೋದು, ಸೋಷಿಯಲ್ ಮೀಡಿಯಾದಲ್ಲಿ ತಿರ್ಕೆ ಶೋಕಿ ನಾವು ಮಾಡೋಕ್ಕೆ ಇದೇ ಕಾರಣ. ಚಿಂಪಾಂಜಿಗಳಿಂದ ಮನುಷ್ಯರು ಬೇರೆ ಆದರೂ ಇನ್ನೂ ಕಾಡಲ್ಲಿ ಬೇಟೆ ಆಡಿ ಅಲೆಮಾರಿ ಜೀವನ ಮಾಡ್ತಿದ್ರು. ಈ ಅಲೆಮಾರಿ ಜೀವನ ಈಗ ಶೋಕಿ ಆಗೋಗಿದೆ. ಅದಕ್ಕೆ ಬೇರೆ ಬೇರೆ ಹೆಸರುಗಳು ಬೇರೆ, ವಾಗಾಬಾಂಡ್, ಗ್ಲೋಬ್ ಟ್ರಾಟರರ್, ನೋಮ್ಯಾಡ್ ಅಂತೆಲ್ಲ. ಈ ಅಲೆಮಾರಿ ಜೀವನ ಚೇಂಜ್ ಆಗಿದ್ದೇ ವ್ಯವಸಾಯ ಕಂಡಿಡಿದ ಮೇಲೆ. ವ್ಯವಸಾಯದಿಂದ ಊಟ ಒಂದೇ ಕಡೆ ಸಿಗೋಕ್ಕೆ ಶುರು ಆಯಿತು. ಬೇಟೆ ಆಡಿ ಅಲ್ದಾಡ್ಬೇಕಾಗಿರಲಿಲ್ಲ, ಒಂದೇ ಕಡೆ ಸೆಟ್ಲ್ ಆದರು. 10 ಜನ ಇದ್ದಿದ್ದ ಕಡೆ 100 ಜನ ಆದರು, 100ರಿಂದ 1000 ಜನ ಆದರು. ಹೊರಗಡೆ ಬೇಟೆ ಆಡೋದನ್ನ ಬಿಟ್ಟು ಒಳಗಡೆ ಬೇಟೆ ಆಡ್ತಿದ್ರು. ಇದೇ ಟೈಮಲ್ಲಿ ಬ್ರಾನ್ಸ್ ಮತ್ತೆ ಕಬ್ಬಣನ ಕಂಡಿಡ್ಕೊಂಡ್ರು. ಈ ದೊಡ್ಡ ದೊಡ್ಡ ಗುಂಪುಗಳು ಬ್ರಾನ್ಸ್ ಮತ್ತೆ ಕಬ್ಬಣದಿಂದ ಮಾಡಿರೋ ಆಯುಧದಿಂದ ಚಿಕ್ಕ ಗುಂಪುಗಳ ಮೇಲೆ ಅಟ್ಯಾಕ್ ಮಾಡಿ ಗೆದ್ದಿರೋ ಗುಂಪಿನ ನಾಯಕ ರಾಜ ಆದ. ಆ ರಾಜನ್ ಫ್ಯಾಮಿಲಿಯವರು ರಾಜ ವಂಶಸ್ಥರಾದರು. ರಾಜ ಅಟ್ಯಾಕ್ ಮಾಡಿದ ಜಾಗ ಅವಂದು ಮತ್ತು ಅವನ ಮಂತ್ರಿದಾಯ್ತು. ಇವರೇ ಅಪ್ಪರ್ ಕ್ಲಾಸ್ ಆದರು. ಆ ಭೂಮಿನ ನೋಡ್ಕೊಳ್ಳೋಕ್ಕೆ ಜನ ಬೇಕಿತ್ತು. ಇವರು ಮಿಡ್ಲ್ ಕ್ಲಾಸ್ ಆದರು. ಅಲ್ಲಿ ಕೆಲಸ ಮಾಡೋ ಜನ ಲೋವರ್ ಕ್ಲಾಸ್ ಜನ ಆದರು. ಚಿಂಪಾಂಜಿಲಿ ನಾಯಕ ಆಲ್ಫಾ ಅಂತಾರೆ. ಅದೇ ಮನುಷ್ಯರಲ್ಲಿ ರಾಜ, ಪ್ರಧಾನಿ, ಪ್ರೆಸಿಡೆಂಟ್, CEO ಇದೆಲ್ಲ ಒಂದು ರೀತಿ ಸೇಮ್, ಮೇಲು ಕೀಳು ಇದ್ದೇ ಇದೆ. ಇದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಇದು ಜಗತ್ತಿನ ಎಲ್ಲ ಕಡೆ ಈ ಥರ ಸೊಸೈಟಿಗಳು ಹುಟ್ಕೋತು. ನಮ್ಗೆ ಈಗ ಬಂದಿದೆಯಲ್ಲ ಪ್ಯಾಂಡಮಿಕ್, ಇದರಿಂದ ಜಗತ್ತಲ್ಲಿ 1% ಜನ ಮಾತ್ರ ಸತ್ತಿರೋದು. 14ನೇ ಶತಮಾನದಲ್ಲಿ ಇದಕ್ಕಿಂತ ಭಯಾನಕ ಒಂದು ಪ್ಯಾಂಡಮಿಕ್ ಬಂದಿತ್ತು. ಇದರಿಂದ ಚೈನಾದಲ್ಲಿ 3/4 ಜನ ಸತ್ತೋದ್ರು. ಯುರೋಪಲ್ಲಿ ಅರ್ಧಕ್ಕರ್ಧಷ್ಟು ಜನ ಸತ್ತೋದ್ರು. ಒಂಥರ ಕ್ಲೀನ್ ವಾಶ್ಔಟ್. ಈ ಕ್ಲೀನ್ ವಾಶ್ಔಟಿಂದ ಭೂಮಿ ಜಾಸ್ತಿ ಇತ್ತು, ಜನ ಕಮ್ಮಿ ಆದರು, ಬೆಳೆದಿರೋ ಬೆಳೆ ಜಾಸ್ತಿ ಆಯಿತು. ಬೆಳೆದಿರೋ ಬೆಳೆ ಜಾಸ್ತಿ ಆದಾಗ ಏನಾದ್ರು ಮಾಡಲೇಬೇಕು ತಾನೆ. ಬೇರೆ ಕಡೆ ಹೇಗೆ ವ್ಯಾಪಾರ ಮಾಡೋದು ಅಂತ ಸ್ಕೆಚ್ ಹಾಕೋಕೆ ಶುರು ಮಾಡಿದ್ರು. ಇದೇ ಸಮಯದಲ್ಲಿ ಕೊಲಂಬಸ್ ಮತ್ತು ವಾಸ್ಕೋಡಗಾಮ ಅಮೇರಿಕಾಗೆ ಮತ್ತು ಇಂಡಿಯಾಗೆ ಒಂದು ಸಮುದ್ರದ ದಾರಿ ಕಂಡುಹಿಡಿದ್ರು. ಈ ದಾರಿಗಳಿಂದ ಜ್ಞಾನ ಮತ್ತು ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗೋದು ತುಂಬ ಈಸಿ ಆಯಿತು. ಚೈನಾದಲ್ಲಿ ಮಾಡಿರೋ ಪ್ರಿಂಟಿಂಗ್ ಮೆಷಿನ್ನು ಯುರೋಪಲ್ಲಿ ತುಂಬ ಫೇಮಸ್ ಆಗಿ ಬುಕ್ಗಳು ಸೃಷ್ಟಿ ಆಯಿತು. ಯಾವಾಗ ಬುಕ್ ಶುರು ಆಯಿತು, ಇನ್ಫಾರ್ಮೇಷನ್ ಮತ್ತು ಜ್ಞಾನ ಈಸಿಯಾಗಿ ಫಾಸ್ಟಾಗಿ ಸ್ಪ್ರೆಡ್ ಆಯಿತು. ಈ ಇನ್ಫಾರ್ಮೇಷನ್ ಸ್ಪ್ರೆಡ್ ಆದ್ರಿಂದ ಮಿಷಿನ್ಗಳು ಒಂದು ಕಡೆ ಕ್ರಿಯೇಟ್ ಆಗಿದ್ದು ಇನ್ನೊಂದು ಕಡೆ ಈಸಿಯಾಗಿ ಸಿಗಕ್ಕೆ ಶುರು ಆಯಿತು. ಇದರಿಂದನೇ ಮೆಷಿನ್ಗಳು, ಸ್ಟೀಮ್ ಇಂಜಿನ್ಗಳು, ಫ್ಯಾಕ್ಟ್ರಿಗಳು ಎಲ್ಲ ಬಂದಿದ್ದು. ಇದನ್ನೇ ಇಂಡಸ್ಟ್ರಿಯಲೈಸೇಷನ್ ಅಂತ ಹೇಳೋದು. ಇಂಡಸ್ಟ್ರಿಯಲೈಸೇಷನ್ ಇಂದ ಜನ ವರ್ಕ್ ಫ್ರಮ್ ಗದ್ದೆ ಜಮೀನ ಬಿಟ್ಟು ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡೋದು ಜಾಸ್ತಿ ಆಯಿತು. ಇಲ್ಲಿಂದನೇ ಕ್ಯಾಪಿಟಲಿಸಮ್ ಅನ್ನೋದು ಹುಟ್ಕೊಂಡಿತ್ತು. ಕ್ಯಾಪಿಟಲಿಸಮ್ ಬಗ್ಗೆ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನಿಮ್ಮ ಮನೆಯವರೊಳಗೊಬ್ಬ ಪಾನಿಪುರಿ ಅಂಗಡಿಯವನು ಇರ್ತಾನೆ. ಅವನು ಸಂಜೆ 6 ಗಂಟೆಗೆ ತೆಗೆದು 10 ಗಂಟೆ ಕ್ಲೋಸ್ ಮಾಡ್ತಾನೆ. ಒಂದು ಪ್ಲೇಟ್ಗೆ 30 ರೂಪಾಯಿ ರೇಟು ಅಂದ್ಕೊಳ್ಳಿ.
ಅದೇ ಅಂಗಡಿ ಪಕ್ಕ ಹೊಸಬ ಬಂದು 5 ಗಂಟೆಗೆ ತೆಗೆದು 11 ಗಂಟೆ ಕ್ಲೋಸ್ ಮಾಡಿ 25 ರೂಪಾಯಿ ಪ್ಲೇಟ್ ಮಾಡಿ ಅದೇ ಟೇಸ್ಟ್ನ ಮೇಂಟೈನ್ ಮಾಡಿದ್ರೆ ಜನ ಇವನ ಹತ್ರ ಹೋಗ್ತಾನೆ. ಇದರಿಂದ ಮೊದಲನೇ ಅಂಗಡಿಯವನು ಅಷ್ಟೇ 5 ಗಂಟೆಗೆ ಓಪನ್ ಮಾಡಿ 11 ಗಂಟೆ ಕ್ಲೋಸ್ ಮಾಡಿ ರೇಟು ಕಮ್ಮಿ ಮಾಡ್ತಾರೆ. ಈ ಕಾಂಪಿಟೇಷನ್ ಇಂದ ಬಿಸ್ನೆಸ್ ಬೆಳೆಯುತ್ತೆ. ಆದರೆ ಇಲ್ಲಿ ಕೆಲಸ ಮಾಡೋರಿಗೆ ಕಷ್ಟ ಜಾಸ್ತಿ. ಮೊದಲನೇ ಅಂಗಡಿ ಪಾನಿಪುರಿ ಅಂಗಡಿಯಲ್ಲಿ ಕೆಲಸ ಮಾಡೋನ್ಗೆ ದಿನ ಕೆಲಸ ಜಾಸ್ತಿ. ಅವನ ಯೋಗಕ್ಷೇಮನ ಓನರ್ ನೋಡಲ್ಲ, ಅವನು ಬರೀ ಲಾಭದ ಬಗ್ಗೆ ನೋಡ್ತಾನೆ. ಇದೇ ರೀತಿ ಇಂಡಸ್ಟ್ರಿಯಲೈಸೇಷನ್ ಅಲ್ಲೂ ಅಷ್ಟೇ ಕಾರ್ಮಿಕರ ಯೋಗಕ್ಷೇಮ ನೋಡ್ತಿರ್ಲಿಲ್ಲ, ಬರೀ ಕೆಲಸ ಜಾಸ್ತಿ, ಅವ್ರನ್ನ ಲೆಕ್ಕಕ್ಕೆ ಇಟ್ಕೊಳ್ತಿರ್ಲಿಲ್ಲ. ಇಲ್ಲಿ ಕಂಪ್ನಿ ಓನರ್ಗಳು ಮಾತ್ರ ಶ್ರೀಮಂತರಾಗ್ತಿದ್ರು. ನಮ್ಮ IT ಕಂಪ್ನಿಗಳಲ್ಲಿ ನಡೆಯುತ್ತಲ್ಲ ಅದೇ ರೀತಿ. ಈ ಟಾರ್ಚರ್ ಜಾಸ್ತಿ ಆದಾಗ ಕಾರ್ಲ್ ಮಾರ್ಕ್ಸ್ ಅನ್ನೋನು ಒಂದು ಐಡಿಯಾ ತರ್ತಾನೆ. ಈ ಕಾರ್ಮಿಕರ ಯೋಗಕ್ಷೇಮ ತುಂಬಾ ಮುಖ್ಯ. ಇಲ್ಲಿ ಬರೋ ಪ್ರಾಫಿಟ್ ಎಲ್ಲ ಎಲ್ಲಾರ್ಗೂ ಈಕ್ವಲ್ ಆಗಿ ಹಂಚ್ಕೋಬೇಕು. ಭೂಮಿ ಯಾರಿಗೂ ಸೇರಿದ್ದಲ್ಲ, ಜನ ಎಲ್ಲಾರ್ಗೂ ಸೇರಿತ್ತು. ಈ ಐಡಿಯಾಗಳೆಲ್ಲ ನಿಜ ಆಗಬೇಕು ಅಂದರೆ ಕಾರ್ಮಿಕರೆಲ್ಲ ಸೇರ್ಕೊಂಡು ಒಟ್ಟಿಗೆ ಹೋರಾಡಬೇಕು ಅಂತ ಐಡಿಯಾ ತರ್ತಾನೆ. ಈ ಕಾರ್ಮಿಕರೆಲ್ಲ ಸೇರ್ಕೊಂಡು ಈ ಹೋರಾಟ ಶುರು ಮಾಡಿಬಿಟ್ರೆ ಈ ಕಂಪ್ನಿ ಓನರ್ಗಳು ಲಾಸ್ ಆಗೋಗುತ್ತೆ ಅನ್ನೋ ಭಯದಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾರೆ. ಕಾರ್ಮಿಕರು ದಿನಕ್ಕೆ 8 ಗಂಟೆ ಮಾತ್ರ ಕೆಲಸ ಮಾಡಬೇಕು, ಅವ್ರಿಗೊಂದು ಇನ್ಶೂರೆನ್ಸ್ ಅಂತ ಇರುತ್ತೆ, ಆಮೇಲೆ ವೀಕೆಂಡ್ ರಜಾ ಇರುತ್ತೆ ಅನ್ನೋದೆಲ್ಲ ತರ್ತಾರೆ. ಈ ವಿಡಿಯೋನ ನೀವು ಈಗ ವೀಕೆಂಡು ರಜದಲ್ಲಿ ನೋಡ್ತಾ ಇದ್ದೀರಾ ಅಥವಾ ನೆಕ್ಸ್ಟ್ ವೀಕೆಂಡು ಗೋವಾಗೆ ಹೋಗೋಕೆ ಪ್ಲಾನ್ ಮಾಡ್ತಾ ಇದ್ದೀರಾ, ಹೋಗ್ತಿರೋ ಬಿಡ್ತಿರೋ ಸೆಕೆಂಡರಿ, ಯಾರು ಪ್ಲಾನ್ ಅಂತೂ ಪಕ್ಕ ಮಾಡ್ತೀರಾ. ಇದಕ್ಕೆಲ್ಲ ಕಾರಣ ಕಾರ್ಲ್ ಮಾರ್ಕ್ಸ್ ಅಂದಿರೋ ಐಡಿಯಾದಿಂದಾನೆ. ಒಂದು ಸೆಕೆಂಡ್ ಈ ವಿಡಿಯೋ ಪಾಸ್ ಮಾಡಿ ಕಾರ್ಲ್ ಮಾರ್ಕ್ಸ್ ಅನ್ನೋನಿಗೆ ಥ್ಯಾಂಕ್ ಯು ಹೇಳಿ. ಈ ಐಡಿಯಾಗಳೆಲ್ಲ ಸೇರ್ಕೊಂಡು ಲಾಭಕ್ಕೋಸ್ಕರ ವ್ಯಾಪಾರ ಮಾಡೋದು, ಕಾಂಪಿಟೇಷನ್ ಇಂದ ಬಿಸ್ನೆಸ್ ಬೆಳೆಸೋದು, ಇದು ಕ್ಯಾಪಿಟಲಿಸ್ಟ್ ಐಡಿಯಾ ಆಯಿತು. ಲಾಭ ಬಂದಿದ್ದೆಲ್ಲ ಹಂಚ್ಕೋಬೇಕು, ಭೂಮಿ ಯಾರಿಗೂ ಸೇರಿದ್ದಲ್ಲ, ಈ ಐಡಿಯಾ ಎಲ್ಲ ಕಮ್ಯುನಿಸ್ಟ್ ಐಡಿಯಾ ಆಯಿತು. ಈ ಐಡಿಯಾಗಳು ದೊಡ್ಡದಾಗಿ ಜಗತ್ತೇ ಎಡಭಾಗ ಆಯಿತು. ಅಮೆರಿಕಾ, ಫ್ರಾನ್ಸ್, ಬ್ರಿಟನ್ ಇವೆಲ್ಲ ಕ್ಯಾಪಿಟಲಿಸ್ಟ್ ದೇಶಗಳಾದವು. ರಷ್ಯಾ, ವಿಯೆಟ್ನಾಂ, ಚೈನಾ, ಲಾವೋಸ್ ಇವೆಲ್ಲ ಕಮ್ಯುನಿಸ್ಟ್ ದೇಶಗಳಾದವು. ಒಂದು ಐಡಿಯಾ ಮತ್ತು ಉದ್ದೇಶ ಚೆನ್ನಾಗಿದೆ ಅಂದ ತಕ್ಷಣ ಅದು ನಿಜ ಜೀವನದಲ್ಲಿ ಸರಿಯಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ಕಮ್ಯುನಿಸ್ಟ್ ಐಡಿಯಾನೂ ಅದೇ ಆಗಿತ್ತು. ಉದ್ದೇಶ ಚೆನ್ನಾಗಿತ್ತು, ಆದರೆ ರಿಯಲ್ ಲೈಫಲ್ಲಿ ಸಕ್ಸಸ್ ಆಗಲಿಲ್ಲ. 2 ಪಾನಿಪುರಿ ಅಂಗಡಿಗಳನ್ನು ಗೌರ್ಮೆಂಟ್ ವಶಕ್ಕೆ ತಗೊಂಡು ಬಂದಿದ್ದ ಪ್ರಾಫಿಟ್ ಎಲ್ಲ ಈಕ್ವಲ್ ಆಗಿ ಹಂಚ್ತೀವಿ ಅಂದರೆ ಯಾವನು ಕಷ್ಟಪಡಲ್ಲ. ಹೇಗಿರೋ ದುಡ್ಡು ಬರುತ್ತೆ, ಯಾಕೆ ಕಷ್ಟಪಡಬೇಕು ಅಂತ. ಅವಾಗ ಆವಿಷ್ಕಾರ ನಿಂತೋಗುತ್ತೆ, ಸೋಮಾರಿಗಳು ಜಾಸ್ತಿ ಆಗ್ತಾರೆ. ನಮ್ಮ 1 ರೂಪಾಯಿ ಅಕ್ಕಿ ಸ್ಕೀಮ್ ಥರನೇ. ಕಮ್ಯುನಿಸ್ಟ್ ದೇಶಗಳಲ್ಲಿ ಎಲ್ಲ ಗೌರ್ಮೆಂಟೇ ಕಂಟ್ರೋಲ್ ಮಾಡೋದು ಅಂದರೆ ಗೌರ್ಮೆಂಟ್ ನಡೆಸೋರು ಮತ್ತು ಅವ್ರ ಸುತ್ತಮುತ್ತಿರೋ ಜನಗಳು ತುಂಬ ಪವರ್ಫುಲ್ ಆಗ್ತಾರೆ, ತುಂಬ ಶ್ರೀಮಂತರು ಆಗ್ತಾರೆ. ಪವರ್ಫುಲ್ ಐಡಿಯಾಸ್ ಮೇಕ್ ಪೀಪಲ್ ಪವರ್ಫುಲ್. ಪುಟಿನ್, ಕಿಮ್ ಜಾಂಗ್ ಯುನ್, ಶಿ ಜಿಂಗ್ಪಿನ್ ಇವರೆಲ್ಲ ಜಗತ್ತಿನ ಅತಿ ಶ್ರೀಮಂತ ಲೀಡರ್ಸ್. ಇದರಿಂದ ಕಮ್ಯುನಿಸ್ಟ್ ದೇಶಗಳು ಬೆಳೆಯೋಕೆ ಕಷ್ಟ ಆಯ್ತು, ಆದರೆ ಕ್ಯಾಪಿಟಲಿಸ್ಟ್ ದೇಶಗಳು ತುಂಬಾ ಬೆಳೆದು ಶ್ರೀಮಂತರಾದರು. ಕ್ಯಾಪಿಟಲಿಸಮ್ ಅಲ್ಲಿ ಕಾಂಪಿಟೇಷನ್ ಇಂದ ಮೆರಿಟ್ ಇರೋರು ಹೊಡೆದಾಡಿ ಕಷ್ಟಪಟ್ಟು ಮೇಲ್ ಬರ್ತಾರೆ. ಅದೇ ಕಮ್ಯುನಿಸಮ್ ಅಲ್ಲಿ ಕಾಂಪಿಟೇಷನ್ ಇಲ್ದೇನೆ ಅಪ್ಪರ್ ಕ್ಲಾಸ್ ಚೇಂಜ್ ಆಗ್ದೇನೆ ಪವರ್ ಎಲ್ಲ ಒಬ್ಬರ ಹತ್ರನೇ ಸೇರ್ಕೊಂಡು ಸರ್ವಾಧಿಕಾರಿ ಆಗ್ತಾರೆ. ಥೈಲ್ಯಾಂಡ್ ಕ್ಯಾಪಿಟಲಿಸ್ಟ್ ದೇಶ, ಅದಕ್ಕೆ ರೋಡು ಡೆವಲಪ್ಮೆಂಟು ಎಲ್ಲ ಚೆನ್ನಾಗಿದೆ. ಆದರೆ ಲಾವೋಸ್ ಕಮ್ಯುನಿಸ್ಟ್ ದೇಶ, ಅದಕ್ಕೆ ಬಡತನ, ಕಿತ್ತೋಗಿರೋ ರೋಡ್ಗಳು, ಡೆವಲಪ್ಮೆಂಟ್ ಏನೂ ಆಗಿಲ್ಲ. ಈ ವಿಡಿಯೋಯಿಂದ ನಾವು ಜಗತ್ತನ್ನು ನೋಡೋ ಕ್ಯಾಮ್ರಾದ ಕ್ಲಾರಿಟಿ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನ್ಕೊಂಡಿದೀವಿ. ನಮ್ಮ ಈ ಅಡ್ವೆಂಚರ್ ಅಲ್ಲಿ ಜೊತೆಗಿದ್ದಕ್ಕೆ ದೊಡ್ಡ ಥ್ಯಾಂಕ್ ಯು. ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ಥಮ್ಸ್ ಅಪ್ ಒತ್ತಿ, ಮತ್ತೆ ಇದೇ ರೀತಿ ವಿಡಿಯೋ ನೋಡೋಕ್ಕೆ ಸಬ್ಸ್ಕ್ರೈಬ್ ಆಗಿ. ಮುಂದೊಂದು ಸಲ ಭೇಟಿ ಆಗೋಣ. ಸಿ ಯು.